ಡಬ್ಬ ಏನಾದರೂ ತಿಂದೆ ವಾಪಸ್ ತೊಗೊಂಡು ಬಂದರೆ ನಮ್ಮ ಸಮೀರ ದೀದಿ ತೊಗೊಳ್ತಾಳೆ ಕರೆಕ್ಟಾಗಿ ನನ್ನ ಅಮ್ಮ. ಹಾಯ್ ನಮಸ್ಕಾರ, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಚೈತ್ರ ರಾವ್ ಸಚಿನ್. ತುಂಬ ಟಯರ್ಡ್ ಆಗಿದ್ದೀನಿ, ಈ ಥರ ಇದ್ದೀನಿ. ಸಾರಿ, ಲೆನ್ಸ್ ನೋಡೋಕ್ಕೆ ಮರ್ತೋಗ್ತೀನಿ ನಾನು. ಎಲ್ಲೆಲ್ಲೋ ನೋಡ್ಕೊಂಡು ನನ್ನನ್ನೇ ನಾನು ನೋಡ್ಕೊಂಡು ಮಾತಾಡ್ತಾ ಇರ್ತೀನಿ. ನೋಡಿ ಎಷ್ಟು ತೆಳ್ಳಗಿದೆ ಅಂತ. ಒಂದು ಅಬ್ಸರ್ವ್ ಮಾಡಿದ್ದೀನಿ, ನನ್ನ ವೀಡಿಯೋಸಲ್ಲೆಲ್ಲ ತುಂಬ ಸಲ ಹಾಗಾಗಿ ಅಂತಿರ್ತೀನಿ. ಇಲ್ಲ ಮಧ್ಯ ಮನೆ ನೀವು ಬ್ಯಾಕ್ಗ್ರೌಂಡಲ್ಲಿ ಕಾಣ್ತಾ ಇದೆಯಲ್ಲ, ಇದನ್ನ ಬಾಗಿಗಳು, ಆಮೇಲೆ ಅಲ್ಲಿ ಫ್ಲೋರಿಂಗು, ಇದೆಲ್ಲ ವೆರಿ ಅಥೆಂಟಿಕ್ ಓಲ್ಡ್ ಬ್ಯಾಂಗ್ಳೂರ್ ಫೀಲ್ ಕೊಡುತ್ತೆ. ಮನೆ ಕೂಡ ಅಷ್ಟೇ ಓಲ್ಡ್ ಬ್ಯಾಂಗ್ಳೂರ್ ಫೀಲ್ ಕೊಡುತ್ತೆ. ನನ್ನ ಮಕ್ಕಳು ಆಚೆ ಯಾರು ಇಲ್ಲಿ ಬರಬಾರ್ದು, ಔಟ್ ಅಂತೂ. ಉತ್ತರ ಕುಮಾರ ಅವನಿಗೆ ಭಾಳ ಇಷ್ಟ ಅಡುಗೆ ಮನೇಲಿ ಕೂತಿರೋದು. ತಳ ಹತ್ತಿರುತ್ತಲ್ಲ ಅದನ್ನ ಅದರೊಳಗೆ ಕಲಿಸ್ಕೊಂಡು ತಿಂದರೆ ಅದಕ್ಕೆ ಜೊತೆಗೆ ನೆಂಚ್ಕೊಳ್ಳೋಕ್ಕೆ ಬಾಲ್ಕಿ ಮೆಣಸಿನ್ಕಾಯಿ ಒಂದ ಚಾರ್ಲಿ ಔಟ್. ಅದಕ್ಕೆ 2 ಗೇಮ್ಸ್ ಓನ್ಲಿ. ಶೂಟಿಂಗು ಅಷ್ಟೇ, ಮನೆಯಿಂದಲೇ ತೊಗೊಂಡು ಹೋಗ್ತೀನಿ ಡಬ್ಬಿ ಎಲ್ಲ. ಅದನ್ನು ತಿಂದೆ ವಾಪಸ್ ತಂದಾಗ ಅವಳ ಫ್ರಸ್ಟ್ರೇಷನ್ ಏನು ಅಂತ ನನಗೆ ಐ ಕ್ಯಾನ್ ಫೀಲ್ ಇಟ್. ಸರಿ, ಹಾಗಾದರೆ ಹೋಪ್ ಯು ಎಂಜಾಯ್ ದಿಸ್ ವಿಡಿಯೋ. ಇಷ್ಟ ಆಗಿದ್ದರೆ ದಯವಿಟ್ಟು ಕಾಮೆಂಟ್ಸ್. ಟೇಕ್ ಕೇರ್, ಬಾಯ್, ಲವ್ ಯು, ಮೀಟ್ ಯು ಮೈ ನೆಕ್ಸ್ಟ್ ವಿಡಿಯೋ. ಹಾಯ್ ನಮಸ್ಕಾರ, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಚೈತ್ರ ರಾವ್ ಸಚಿನ್. ಬಹಳ ದಿನದ ಮೇಲೆ ಇವತ್ತೊಂದು ಬ್ರೇಕ್ ಸಿಕ್ಕಿದೆ. ಸೊ ಮನೇಲಿ ಬಹಳಷ್ಟು ಕೆಲಸಗಳು ಪೆಂಡಿಂಗ್ ಇದ್ದವು. ಅದನ್ನು ಇವತ್ತು ಒಂದೊಂದಾಗಿ ಮಾಡ್ಕೊಂಡು ಬರ್ತಾಯಿದ್ದೀನಿ. ಅದರಲ್ಲಿ ಒಂದು ಬೆಣ್ಣೆ ಕಾಯಿಸೋದು. ಸೊ ನಾನು ತುಪ್ಪ ಯೂಶ್ವಲಿ ಹೊರಗಡೆಯಿಂದ ತರೋದಿಲ್ಲ, ಬಿಕಾಸ್ ನನಗೆ ಅದ್ರ ವಾಸನೆ ಅಷ್ಟು ಇಷ್ಟ ಆಗೋದಿಲ್ಲ. ಸೊ ಹಾಗಾಗಿ ಬೆಣ್ಣೆ ತರಿಸ್ಬಿಟ್ಟು ಅದನ್ನು ನಾನು ಮನೆಯಲ್ಲೇ ಕಾಯಿಸ್ತೀನಿ. ಸೊ ಬನ್ನಿ ತುಪ್ಪ ಮಾಡ್ತಾ ಮಾತಾಡೋಣ. ಸೊ ನಾನು ಆಲ್ಮೋಸ್ಟ್ 1.5 kg ತುಪ್ಪ ತರಿಸಿದ್ದೀನಿ. ತುಪ್ಪ ಮಾಡೋದಕ್ಕೆ ಯೂಸ್ ಮಾಡೋದು ವೀಳ್ಯದೆಲೆ, ಮೆಂತ್ಯ, ಹಾಗೆ ಮೊಸರು ಮತ್ತು ಕಲ್ಲುಪ್ಪು, ಇದೆಲ್ಲ ಹಾಕಿ ನಾನು ತುಪ್ಪ ಮಾಡ್ತೀನಿ ಮನೆಯಲ್ಲೇ. ಬನ್ನಿ ಸ್ಟಾರ್ಟ್ ಮಾಡೋಣ. ಈಗ ಬೆಣ್ಣೆನ ನೀಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ, ಬಿಕಾಸ್ ಇದು ಹೀಗೆ ಹಾಕಿದ್ರೆ ತುಂಬ ಹೊತ್ತಾಗುತ್ತೆ ಕರಗೋದಕ್ಕೆ. ಅದಕ್ಕೆ ಅದನ್ನು ನೀಟಾಗಿ ಕಟ್ ಮಾಡಿ ಅದರಿಂದ ಅದನ್ನು ಬಾಣಲೆಗೆ ಹಾಕಿ ಕಾಯಿಸಕ್ಕಿಡ್ತೀನಿ. ಸೊ ಈಗ ಬಾಣಲೆ ಕಾಯಕ್ಕಿಟ್ಟಿದ್ದೀನಿ, ಅದು ಬಿಸಿ ಆದಮೇಲೆ ಹಾಕ್ತೀನಿ. ಉರಿನ ನಾನು ಮೀಡಿಯಮಲ್ಲಿ ಇಟ್ಟಿದ್ದೀನಿ, ಬಿಕಾಸ್ ಇದು ಫಾಸ್ಟಾಗಿ ಕಾಯಬಾರ್ದು. ಸೊ ಹಾಗಾಗಿ ಮೀಡಿಯಮಲ್ಲಿ ಇಟ್ಟಿದ್ದೀನಿ. ಇದಕ್ಕೆ ನಾನು ಒಂದು ವುಡನ್ ಸ್ಪ್ಯಾಚುಲ ಯೂಸ್ ಮಾಡ್ತೀನಿ. ಯಾಕೆಂದರೆ ನಾವು ಬರೀ ಬೆಣ್ಣೆ ಕಾಯಿಸೋದಾದರೆ ಓಕೆ, ಅದಾದಮೇಲೆ ಲಾಸ್ಟಲ್ಲಿ ಮೊಸರು, ವೀಳ್ಯದೆಲೆ ಎಲ್ಲ ಹಾಕಿದಾಗ ಏನಾಗುತ್ತೆ, ಉಕ್ಕಿ ಬಂದುಬಿಡುತ್ತೆ. ಎಸ್ಪೆಷಲಿ ಮೊಸರು ಹಾಕಿದಾಗ ಉಕ್ಕು ಬಂದುಬಿಡುತ್ತೆ. ಸೊ ವುಡನ್ ಸ್ಪ್ಯಾಚುಲ ಯೂಸ್ ಮಾಡಿದ್ರೆ, ಅಥವಾ ವುಡನ್ ಸೌಟ್ ನಿಮ್ಮ ಹತ್ರ ಯಾವುದಿದೆಯೋ ಅದು ಯೂಸ್ ಮಾಡಿದ್ರೆ ಉಕ್ಕೋದಿಲ್ಲ. ಸೊ ಹಾಗಾಗಿ ನಾನು ವುಡನ್ದು ಯೂಸ್ ಮಾಡ್ತೀನಿ. ಲಾಸ್ಟ್ ವೀಕ್ ಅಂತೂ ಎಷ್ಟು ಶೂಟಿಂಗ್ ಇತ್ತು ಗೊತ್ತಾ, ಸುಸ್ತಾಗೋಗಿದೆ. ಆ್ಯಕ್ಚುಲಿ ಇವತ್ತು ನನ್ನ ಮುಖ ನೋಡಿದ್ರೆ ನೀವು ಸುಸ್ತು ಕಾಣುತ್ತೆ. ನಾನು ಶೂಟಿಂಗ್ ಮಾಡಿ ಬಂದಮೇಲೆ 2 ದಿನ ನನಗೆ ರೆಸ್ಟ್ ಬೇಕಿತ್ತು, ಅಷ್ಟು ಸುಸ್ತಾಗ್ಬಿಟ್ಟಿದ್ದೆ ನಾನು. ತುಂಬ ಔಟ್ಡೋರ್ ಇತ್ತು, ತುಂಬ ನಡೆಯೋದಿತ್ತು. ಸೊ ಹಾಗಾಗಿ ಸಿಕ್ಕಾಪಟ್ಟೆ ಸುಸ್ತಾಗ್ಬಿಟ್ಟಿದ್ದೀನಿ. ಇವತ್ತು ಮಾಡಲೇಬೇಕಿನ್ನು ಮತ್ತೆ ಶೂಟಿಂಗ್ ಶುರು ಆಗೋದ್ರೊಳಗೆ ತುಪ್ಪ ಮಾಡಿಡ್ಬೇಕು ನಾನು ಒಂದು ಸತಿ ಅಲ್ಲಿ ಬ್ಯುಸಿ ಆಗಿಬಿಟ್ರೆ ಇಲ್ಲಿ ಕೆಲಸಗಳೆಲ್ಲ ಗೋವಿಂದ ಆಗಿಬಿಡುತ್ತೆ ನನಗೆ. ಅದಕ್ಕೆ ಇವತ್ತು ಒಂದು ದಿನ ಸಿಕ್ತು, ಪಟ ಏನೇನು ಕೆಲಸಗಳಿದೆ ಮನೆಯದು ಎಲ್ಲ ಮಾಡಿಬಿಡೋಣ ಅಂತ ಬೆಳಗ್ಗೆಯಿಂದ ಶುರು ಮಾಡಿದ್ದೆ. ಬೆಣ್ಣೆ ತಂದು ಆ್ಯಕ್ಚುಲಿ 4 ಡೇಸ್ ಆಗಿದೆ, ನನಗೆ ಟೈಮ್ ಸಿಗಲಿಲ್ಲ, ಶೂಟಲ್ಲಿದ್ದೆ, ಹಾಗಾಗಿ ನನಗೆ ಟೈಮ್ ಸಿಗಲಿಲ್ಲ. ಇವತ್ತು ಕೊನೆಗೂ ನನಗೆ ಟೈಮ್ ಸಿಕ್ತು. ಕಾಣಿಸ್ತಿದೆ ಅಲ್ಲ, ತುಂಬ ಟಯರ್ಡ್ ಆಗಿದ್ದೀನಿ, ಈ ಥರ ಇದ್ದೀನಿ. ಸಾರಿ, ಲೆನ್ಸ್ ನೋಡೋಕ್ಕೆ ಮರ್ತೋಗ್ತೀನಿ ನಾನು. ಎಲ್ಲೆಲ್ಲೋ ನೋಡ್ಕೊಂಡು ನನ್ನನ್ನೇ ನಾನು ನೋಡ್ಕೊಂಡು ಮಾತಾಡ್ತಾ ಇರ್ತೀನಿ. ತುಂಬ ಟಯರ್ಡ್ ಆಗಿಬಿಟ್ಟಿದ್ದೀನಿ ಆ್ಯಕ್ಚುಲಿ. ಔಟ್ಡೋರ್ ಶೂಟ್ಸ್ ಇತ್ತು, ಒಂದಷ್ಟು ವೀಡಿಯೋಗಳು ಪೋಸ್ಟ್ ಮಾಡಿದ್ದೆ ನಾನು ಔಟ್ಡೋರ್ ಶೂಟಲ್ಲಿ. ನೈಟ್ ಶೂಟ್ಸ್ ಇತ್ತು, ಆಮೇಲೆ ಔಟ್ಡೋರಲ್ಲಿ ತುಂಬ ನಡೆಯೋದಿತ್ತು. ಸೊ ಮೊದಲೇ ನನಗೆ ಕಾಲು ಪ್ರಾಬ್ಲಮ್ ಇದೆ. ಸೊ ಹಾಗಾಗಿ ತುಂಬ ಟಯರ್ಡ್ ಆಗಿಬಿಟ್ಟಿದ್ದೀನಿ. ಬಟ್ ಇದನ್ನು ಮಾಡಲೇಬೇಕಿತ್ತು, ಬಿಕಾಸ್ ಮತ್ತೆ ಶೂಟಿಂಗ್ ಶುರು ಆಗಿಬಿಟ್ರೆ ಇನ್ನು ಅದು ಮುಗಿಯೋವರೆಗೂ ಮನೆಯಲ್ಲಿ ತುಪ್ಪ ಇರೋದಿಲ್ಲ.
ಆ್ಯಂಡ್ ಕೆಲವು ಕೆಲಸಗಳು ಮನೆಯಲ್ಲಿ ನನಗೆ ಹೆಲ್ಪ್ ಇದ್ದರೂ ಕೂಡ ನಾನೇ ಮಾಡೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಅದೇನೋ ನನಗೆ ಇಷ್ಟ ಆ ಥರ. ನಾನು ತುಪ್ಪ ಮಾಡೋದು ಕಲ್ತಿದ್ದು ಅಮ್ಮನಿಂದ. ಅಮ್ಮ ತುಂಬ ಚೆನ್ನಾಗಿ ತುಪ್ಪ ಮಾಡ್ತಾರೆ. ಸೊ ನಾನು ಕಲ್ತಿದ್ದು ಅಮ್ಮನಿಂದಾನೆ. ಇದು ಅಮ್ಮನೇ ಹೇಳಿಕೊಟ್ಟಿರೋದು. ನೋಡಿ ಇಲ್ಲಿ ಎಷ್ಟು ತೆಳ್ಳಗಿದೆ ಅಂತ, ತೆಳ್ಳಗಾಗ್ತಾಯಿದೆ. ಇವತ್ತೇನೋ ಏನೂ ಮಾಡೋಕ್ಕೆ ಮನಸ್ಸಿರಲಿಲ್ಲ, ವೆದರು ಗಬ್ಬಾಗಿದೆ. ಸೊ ಹಾಗಾಗಿ ಒಂಥರ ಸೋಂಬೇರ್ತನ ಆವರಿಸ್ಬಿಟ್ಟಿದೆ ನನಗೆ. ನಾನು ಒಂದು ಅಬ್ಸರ್ವ್ ಮಾಡಿದ್ದೀನಿ, ನನ್ನ ವೀಡಿಯೋಸಲ್ಲೆಲ್ಲ ತುಂಬ ಸಲ ಹಾಗಾಗಿ ಅಂತಿರ್ತೀನಿ. ಇವತ್ತು ವೀಡಿಯೋ ಮಾಡುವಾಗ ನಾನು ಕಾನ್ಷಿಯಸ್ಲಿ ತುಂಬ ಮೈಂಡ್ಫುಲ್ಲಾಗಿ ತುಂಬ ಕಾನ್ಷಿಯಸ್ಸಾಗಿ ಮಾಡ್ತಾಯಿದ್ದೀನಿ. ಆದಷ್ಟು ಹಾಗಾಗಿನ ಕಡಿಮೆ ಉಪಯೋಗಿಸೋಣ ಅಂತ. ಇದು ನಮ್ಮ ಅಡುಗೆ ಮನೆ, ನೀವು ಬ್ಯಾಕ್ಗ್ರೌಂಡಲ್ಲಿ ಕಾಣ್ತಾ ಇದೆಯಲ್ಲ, ಇದು ನಮ್ಮ ಅಡುಗೆ ಮನೆ. ಯಾವತ್ತಾದರೂ ಒಂದು ಹೋಮ್ ಟೂರ್ ಮಾಡಿದಾಗ ಕಿಚನ್ ಟೂರ್ ಮಾಡಿ ತೋರಿಸ್ತೀನಿ. ಈ ಮನೆ ಆ್ಯಕ್ಚುಲಿ ನನ್ನಷ್ಟೇ ವಯಸ್ಸಾಗಿದೆ. ಈ ಮನೆಗೆ ಆಲ್ಮೋಸ್ಟ್ 40+ ಇಯರ್ಸ್ ಈ ಮನೆಗೆ. ಸೊ ಬಾಗಿಲುಗಳು, ಆಮೇಲೆ ಅಲ್ಲಿ ನೋಡಿ ಆ ಫ್ಲೋರಿಂಗು, ಇದೆಲ್ಲ ವೆರಿ ಅಥೆಂಟಿಕ್ ಓಲ್ಡ್ ಬ್ಯಾಂಗ್ಳೂರ್ ಫೀಲ್ ಕೊಡುತ್ತೆ. ಮನೆ ಕೂಡ ಅಷ್ಟೇ ಓಲ್ಡ್ ಬ್ಯಾಂಗ್ಳೂರ್ ಫೀಲ್ ಕೊಡುತ್ತೆ. ವೆರಿ ರಸ್ಟಿಕ್ ಆ್ಯಂಡ್ ನೈಸ್. ನಂಗೆ ತುಂಬ ಇಷ್ಟ ಈ ಮನೆ. ಅದು ಹೇಳ್ತಾರಲ್ಲ, ಬಂದರು ನನ್ನ ಮಕ್ಕಳು, ಆಚೆ ಯಾರು ಇಲ್ಲಿ ಬರಬಾರ್ದು, ಔಟ್, ಆಚೆ ಹೊರಗೋಬೇಕು. ಚಾರ್ಲಿ ಔಟ್ ಬಿಡ. ಇವಾಗ ತಾನೇ ಆಟ ಮುಗಿಸ್ಕೊಂಡು ಓಡಿ ಬಂದಿದ್ದಾರೆ ಇಬ್ರು. ಎರಡನೇವನು ಯಾಕೋ ಕಾಣ್ತಾ ಇಲ್ಲ, ಅವನೆಲ್ಲೋ ಇದ್ದಾನೆ. ನನಗೆ ಅಡುಗೆ ಮಾಡೋ ಟೈಮಲ್ಲಿ, ಈ ಥರ ತುಪ್ಪ ಕಾಯಿಸೋ ಟೈಮಲ್ಲಿ ಎಲ್ಲ ಮಕ್ಕಳನ್ನ ಒಳಗೆ ಬಿಟ್ಕೊಳ್ಳೋದಕ್ಕೆ ತುಂಬ ಭಯ. ಐ ಥಿಂಕ್ ನಮ್ಮ ಅಮ್ಮನಿಂದ ಬಂದಿದೆ ಅನಿಸುತ್ತೆ ಅದು. ಅಮ್ಮನೂ ಅಷ್ಟೇ, ಎಣ್ಣೆಯಲ್ಲಿ ಏನಾದರೂ ಕರಿಯುವಾಗ ಅಥವಾ ಈ ಥರ ತುಪ್ಪ ಕಾಯಿಸುವಾಗ, ಬೇಸಿಕಲಿ ಸ್ಟವ್ ಮೇಲೆ ಏನಾದರೂ ಆಗ್ತಾಯಿದ್ರೆ, ಕುಕ್ಕರ್ ಇಟ್ಟಾಗ, ಆ ಟೈಮಲ್ಲೆಲ್ಲ ನಾನು ಅಡುಗೆ ಮನೆಗೆ ಬಂದರೆ ಬೈದು ಕಳಿಸೋರು. ಎಷ್ಟೋ ಸಲ ಹೊಡೆದ್ಬಿಟ್ಟು ಕಳಿಸ್ಬಿಟ್ಟಿದ್ದಾರೆ. ಎಷ್ಟು ಸಲ ಹೇಳಿದ್ದೀನಿ ನಿಂಗೆ ಬರಬೇಡ ಅಂತ. ಅಂದರೆ ಅವ್ರ ಫಿಯರ್ ಏನು ಅಂದರೆ, ಅದೇನೋ ಕೆಳಗೆ ಬಿತ್ತು, ಕುಕ್ಕರ್ ಏನೋ ಬರ್ಸ್ಟ್ ಆಯಿತು, ಅಥವಾ ಏನೋ ಒಂದಾಯಿತು, ನಾನೇನೋ ಚೇಷ್ಟೆ ಮಾಡಿ ಅದು ಮೈ ಮೇಲೆ ಅದೇನಾದರೂ ಮುಗ್ಗಿಸಿದ್ರೆ ನನಗೆ ಗಾಯ ಆಗುತ್ತೆ, ಇದೆಲ್ಲ ಬಿದ್ದರೆ ಸುಟ್ಟೋಗುತ್ತಲ್ವ ಮೈಯೆಲ್ಲ. ಸೊ ಹಾಗಾಗಿ ಅಮ್ಮ ಹಾಗೆ ಮಾಡ್ತಿದ್ರು ಅನಿಸುತ್ತೆ ಅಲ್ಲ, ಖಂಡಿತವಾಗ್ಲೂ ಹಾಗೆ ಮಾಡ್ತಿದ್ರು. ನನಗೂ ಅದೇ ಉಳಿದ್ಬಿಟ್ಟಿದೆ. ಸೊ ನಾನು ಇವ್ರು 3 ಜನನೂ ಐ ಆಮ್ ವೆರಿ ಕಾಶಿಯಸ್. ನಾನು ಬಿಡೋದೇ ಇಲ್ಲ ಅವ್ರನ್ನ ಅಡುಗೆ ಮನೆಗೆ. ಚಾರ್ಲಿ ಅಂತೂ ಉತ್ತರ ಕುಮಾರ್, ಅವನಿಗೆ ಭಾಳ ಇಷ್ಟ ಅಡುಗೆ ಮನೇಲಿ ಕೂತಿರೋದು. ಊಟನೂ ಮಾಡಲ್ಲ. ಕೆಲವು ನಾಯಿಗಳು ಎಷ್ಟು ಇಷ್ಟ ಅಂದರೆ ಊಟ, ಅವ್ರ ಅಡುಗೆ ಮನೇಲಿರೋ ರೀಸನ್ನು ಅವ್ರಿಗೆ ಎಲ್ಲಿಗೆ ಏನಾದರೂ ಸಿಗುತ್ತೆ ತಿನ್ನೋಕ್ಕೆ ಅಂತ. ಇವ್ನು ಹಾಗಲ್ಲ, ವಿಚಿತ್ರ. ಊಟನೇ ಮಾಡಲ್ಲ ಇವನು. ತುಂಬ ಕೂತಾನೆ ಊಟ ಮಾಡೋಕ್ಕೆ. ಆದರೂ ಅಡುಗೆ ಮನೇಲಿ ಬಂದು ಕೂತಿರ್ತಾನೆ. ಒಂದು ರೀಸನ್ ಯಾಕೆ ಅಂದರೆ, ಹೊರಗಡೆ ಎಲ್ಲ ನಾವು ವುಡನ್ ಫ್ಲೋರಿಂಗ್ ಥರ ಹಾಕಿಸ್ಬಿಟ್ಟಿದ್ದೀವಿ. ಇಲ್ಲಿ ಮಾತ್ರ ಟೈಲ್ಸ್ ಇದೆ, ಇಲ್ಲಿ ತಣ್ಣಗಿರುತ್ತೆ. ಸೊ ಅವನಿಗೆ ಫರ್ ಜಾಸ್ತಿ ಅಲ್ಲ, ಅವನಿಗೆ ಸ್ವಲ್ಪ ಸೆಕೆ ಜಾಸ್ತಿ ಬೇಗ ಆಗುತ್ತೆ. ಹಾಗಾಗಿ ಇಲ್ಲಿ ತಣ್ಣಗಿರುತ್ತೆ ಅಂತ ಬಂದ್ಬಿಟ್ಟು ಕಳ್ಳ. ನನಗೇನಂದರೆ ಭಯ, ಏನಾದರೂ ಈ ಥರ ಅಡುಗೆ ಮಾಡುವಾಗ ಏನಾದರೂ ಕೈ ತಾಕಿ ಬಿದ್ದುಬಿಡೋದು ಆ ಥರ ಎಲ್ಲ ಆಗ್ಬಿಟ್ರೆ ಪಾಪ ಮಕ್ಕಳಿಗೆ ಪ್ರಾಬ್ಲಮ್ ಆಗಿಬಿಡುತ್ತೆ ಅಂತ ನಾನು ಹೆದರ್ತೀನಿ. ಅದಕ್ಕೆ ಬೈಸ್ಕೊಂಡು ಹೋಗ್ತಾನೆ ಹೊರಗಡೆಗೆ. ಕೆಲವು ಸಲ ತುಪ್ಪ ಕಾಯಿಸುವಾಗ ತಳ ಹತ್ಕೊಂಡ್ಬಿಟ್ರೆ ಕೆಳಗಡೆ ಆ ಕೆಂಪಿಗೆ ಕಪ್ಪಕ್ಕೆ ಉಳ್ಕೊಂಡ್ಬಿಡುತ್ತೆ. ಇದು ನನಗೆ ತುಂಬ ಇಷ್ಟ, ಆ ರೆಸಿಡ್ಯೂ. ಯಾಕೆಂದರೆ ಅದೇನೂ ಗೊತ್ತಿಲ್ಲ, ನಮ್ಮಮ್ಮ ಯಾವಾಗಲೂ ಬೈಯೋರು, ಅಷ್ಟು ಚೆನ್ನಾಗಿ ತುಪ್ಪ ಇದೆ, ಅದನ್ನು ಬಿಟ್ಬಿಟ್ಟು ಅದನ್ನೇನೇ ತಿಂತೀಯ ಅಂದ್ರೆ. ನಮ್ಮಮ್ಮನ ಹತ್ರ ಎತ್ತಿಡಿಸ್ತಾ ಇದೆ. ಅಮ್ಮ ಆ್ಯಕ್ಚುಲಿ ಬೇಕು ಅಂತ ಅದನ್ನು ಸ್ವಲ್ಪ ತಳ ಹತ್ತೋ ಹಾಗೆ ಮಾಡೋರು. ಯಾಕಂದ್ರೆ ನನಗೆ ತುಂಬ ಇಷ್ಟ ಆ ಥರ ತಳ ಹತ್ತಿದ್ರೆ. ಆ ಥರ ಅದು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಅದೇನಾದರೂ ಒಂಚೂರು ಆ ಥರ ತಳ ಹತ್ತಿದಾಗ ಅದನ್ನು ಬಿಸಿ ಅನ್ನಕ್ಕೆ, ಬರೀ ಅನ್ನ ಬಿಸಿಯಾಗಿ ಅದನ್ನು ತೊಗೊಂಡು ಈ ತಳ ಹತ್ತಿರುತ್ತಲ್ಲ ಅದನ್ನು ಅದರೊಳಗೆ ಕಲಿಸ್ಕೊಂಡು ತಿಂದರೆ, ಅದಕ್ಕೆ ಜೊತೆಗೆ ನೆಂಚ್ಕೊಳ್ಳೋಕ್ಕೆ ಬಾಳ್ಕದ ಮೆಣಸಿನ್ಕಾಯಿ. ನೀವೇನು ಭಾಳಷ್ಟು ಜನ ಅದನ್ನು ಬಾಳ್ಕದ ಮೆಣಸಿನ್ಕಾಯಿ ಅನ್ನಲ್ಲ, ಮೊಸರು ಮೆಣಸಿನ್ಕಾಯಿ ಅಂತಾರೆ ಅನಿಸುತ್ತೆ. ಅದು ನೆಂಚ್ಕೊಳ್ಳೋಕೆ ಇದ್ಬಿಟ್ರೆ ಅಂತೂ ಬ್ಯೂಟಿ. ಬಂದ ಚಾರ್ಲಿ ಔಟ್, ಗುಡ್ ಬಾಯ್. ನೋಡಿ ಅವ್ನು ಎಷ್ಟು ಟ್ರೈ ಮಾಡ್ತಾನೆ ಗೊತ್ತಾ ಅಡುಗೆ ಮನೆಗೆ ಬರೋಕ್ಕೆ. ನಾನು ಬಿಡೋದೇ ಇಲ್ಲ. ಬಿಸಿ ನಂಗೆ ಆಗಲೇ ಬಾಯಲ್ಲಿ ಬರ್ತದೆ. ಸ್ವರ್ಗಕ್ಕೆ 2 ಗೇಣೂಸ್ ಓನ್ಲಿ. ಸಮೀರದಿದೆ ಬಂದರು ನೋಡಿ, ನಮ್ಮ ಹೀರೋಯಿನ್ ಸಮೀರದಿದೆ. ಇವಳೊಂಥರ ನಮ್ಮ ಫೋನಲ್ಲಿ ಇಡ್ತೀವಲ್ಲ ಅಲಾರಮ್ಗಳು, ಅದಕ್ಕಿಂತ ವರ್ಸ್ಟು ನಮ್ಮ ಸಮೀರದಿದೆ. ಏನಾದರೂ ಇಲ್ಲಿ ಅವಳು ಫೇಸ್ ಕಟ್ ನೋಡಿ ಅಲ್ಲಿ. ಏನು ಗೊತ್ತಾ, ಏನಾದರೂ ಒಂದು ಕೆಲಸ ಮಾಡಬೇಕು ನಾನು ಅಂದರೆ ಅದು ಎಷ್ಟು ಸಲ ನೆನಪು ಮಾಡ್ತಾಳೆ ಅಂದರೆ, ಹೋಗ್ತಾ ಬರ್ತಾ ದೀದಿ ಘೀ ಬನಾನಾ ಹೇ, ದೀದಿ ಘೀ ಬನಾನಾ ಹೇ ಅಂತಿರ್ತಾಳೆ. ಹೇಳಕ್ಕೆ ಬಂದೆ ನಾನು, ಮರ್ತೇ ಹೋಯ್ತು. ಇವರಿಬ್ರು ಚಾರ್ಲಿ ಔಟ್. ನೋಡಿ ಎಷ್ಟು ಟ್ರೈ ಮಾಡ್ತಾನೆ ಅವ್ನು ಕಳ್ಳ. ಅವ್ನು ಹೇಳಿದ ಮಾತೇ ಕೇಳಲ್ಲ ಅವನು. ಅಲಾರಮ್ಗಿಂತ ವರ್ಸ್ಟು ನಮ್ಮ ಸಮೀರ. ಯಾವುದಾದ್ರೂ ಒಂದು ಐಟಮ್ ನಾನು ಮಾಡಬೇಕು ಅಂತ ನನ್ನ ಜಾಬ್ ಡಿಸ್ಕ್ರಿಪ್ಷನಲ್ಲಿ ಇದ್ದರೆ ನಾನು ಮಾಡೋರ್ಗೂ ಬಿಡಲ್ಲ. ಹೋಗ್ತಾ ಬರ್ತಾ
ಕರೆಕ್ಟ್, ಇದು ಹೇಳ್ತಾ ಇದ್ದೆ. ಮನೇಲಿ ಏನಾದರೂ ಐಟಮ್ಗಳು ಖಾಲಿ ಆಗ್ತಿರ್ತಾವಲ್ಲ, ಅವಾಗೆಲ್ಲ ಫಾರ್ ಎಕ್ಸಾಂಪಲ್ ತುಪ್ಪ ಮಾಡಬೇಕಿತ್ತು. ಆವಾಗ ಏನಂತಾರೆ ಗೊತ್ತಾ, ನಮ್ಮ ಮನೆ ಕಡೆ ಎಲ್ಲ ತುಪ್ಪ ಹೆಚ್ಚಿದೆ, ಖಾಲಿ ಆಗೋಗಿದೆ ಅನ್ನಲ್ಲ. ಮುಂಚೆಯಿಂದನೂ ಹಾಗೆ ರೂಢಿ, ಹಾಗೆ ಅನ್ಬಾರ್ದಂತೆ ಯಾವತ್ತು. ಆವಾಗಿಂದನೇ ಇದೆ ನೋಡಿ, ಆ ಕಾಲದಿಂದನೇ ನೆಗೆಟಿವ್ ಆಗಿ ಏನು ಹೇಳಬಾರ್ದು ಥರ. ಪಾಸಿಟಿವ್ ಆಗಿದ್ದರೆ ಮನೇಲೂ ಎಲ್ಲ ಪಾಸಿಟಿವ್ ಆಗಿ ನಡೆಯುತ್ತೆ ಅಂದ್ಬಿಟ್ಟು. ಇದು ಖಾಲಿ ಆದರೆ ಕಲ್ಲುಪ್ಪು ಅದನ್ನು ತರಿಸ್ಬೇಕು ಅಂದರೆ ಅವಾಗೆಲ್ಲ ಅಕ್ಕಿ, ಬೇಳೆ, ಎಣ್ಣೆ ಏನೇ ಇದ್ದರೂ ಖಾಲಿ ಆಗಿದೆ ಅನ್ನಲ್ಲ, ಹೆಚ್ಚಿದೆ ಅಂತಾರೆ. ವಿಚ್ ಮೀನ್ಸ್ ಮಾಡಬೇಕು ಅಥವಾ ತರಬೇಕು. ಚೆನ್ನಾಗಿತ್ತಲ್ಲ ಅವಾಗ, ಎಷ್ಟು ಪಾಸಿಟಿವ್ ಆಗಿದ್ರು. ಈಗ ನೋಡಿ ನಮ್ಮ ಬಾಂಡ್ ತುಪ್ಪ ರೆಡಿ ಆಗಿಬಿಟ್ಟಿದೆ. ಒಂದು ವಾರದಿಂದ ಅಕ್ಕ ನನ್ನ ತಲೆ ತಿಂತಾ ಇದ್ಲು, ತುಪ್ಪ ಮಾಡಿ ಅಂತ. ಮುಗಿಸ್ಬಿಟ್ಟ ಬಾ ಕೊನೆಗೂ. ಇನ್ನು ಸ್ವಲ್ಪ ನೆಮ್ಮದಿಯಾಗಿರಕ್ಕೆ ಬಿಡ್ತಾಳೆ ನಾನು. ಯಾವುದಾದ್ರೂ ಒಂದು ಇದ್ಬಿಟ್ರೆ ಬಂದ್ಬಿಡ್ತಾಳೆ, ತುಪ್ಪ ಮಾಡಿಲ್ಲ ನೀವು ಅಂತ. ಶೂಟಿಂಗು ಅಷ್ಟೇ, ಮನೆಯಿಂದಲೇ ತೊಗೊಂಡು ಹೋಗ್ತೀನಿ ಡಬ್ಬಿ ಎಲ್ಲ. ಯಾವಾಗಲಾದರೂ ನಿಮಗೆ ಅದ್ರದ್ದು ವೀಡಿಯೋ ಮಾಡಿ ತೋರಿಸ್ತೀನಿ, ನಾನು ಲಂಚ್ ಬಾಕ್ಸಲ್ಲಿ ಏನೇನು ತೊಗೊಂಡು ಹೋಗ್ತೀನಿ ಅಂತ. ಆವಾಗಲೂ ಅಷ್ಟೇ 2 ಬಾಟ್ಲ್ ನೀರು ತೊಗೊಂಡು ಹೋಗ್ತೀನಿ ಮನೆಯಿಂದ. ಆಮೇಲೆ ಇವಳು ಏನೇನೋ ಪ್ಯಾಕ್ ಮಾಡಿರ್ತಾಳೆ ಪಾಪ. ಅಲ್ಲಿ ಅಸಿಸ್ಟೆಂಟ್ ಎಡವಟ್ಟು ಮಾಡಿಬಿಡ್ತಾರೆ ಒಂದೊಂದ್ಸಲ. ಅವರು ನೋಡ್ಕೊಂಡ್ರಲ್ಲ ಪಾಪ, ಅವರು ಬೇಕು ಅಂತ ಮಾಡಲ್ಲ. ಒಂದ್ಸಲ ನೋಡ್ಕೊಂಡ್ರಲ್ಲ, ಎಲ್ಲೋ ಸಂದಿಲೋ ಕೂತ್ಬಿಟ್ಟಿರುತ್ತೆ, ಅದು ಕೊಟ್ಟಿರಲ್ಲ, ಅಥವಾ ನನಗೇ ಮೂಡಿರಲ್ಲ ತಿನ್ನಬೇಕು ಅಂತ. ಸೊ ಹಾಗಾಗಿ ತಿಂದಿರಲ್ಲ ನಾನು. ಡಬ್ಬ ಏನಾದರೂ ತಿಂದೆ ವಾಪಸ್ ತೊಗೊಂಡು ಬಂದರೆ ನಮ್ಮ ಸಮೀರಾ ದೀದಿ ತೊಗೊಳ್ತಾಳೆ ತರಾಟೆಗೆ ನನ್ನ. ಅಮ್ಮ ಸರಿಗೆ ತರಾಟೆಗೆ ತೊಗೊಳ್ತಾಳೆ ನನ್ನ. ನೀರು ಒಂದೇ ಬಾಟ್ಲ್ ಕುಡ್ದಿದ್ದೀರಾ, ಎಷ್ಟು ಬಿಸಿಲಿತ್ತು, ಯಾಕೆ ಕುಡ್ದಿಲ್ಲ ನೀರು ನೀವು ಅಂತಾಳೆ. ಆಮೇಲೆ ಹಣ್ಣುಗಳು ಹೆಚ್ಚಿಕೊಟ್ಟಿರ್ತಾಳೆ ಪಾಪ ಡಬ್ಬಕ್ಕೆ ಹಾಕಿ. ಅದು ಯಾವ್ದಾದ್ರು ಒಂದು ಹಣ್ಣು ತಿಂದಿಲ್ಲ ಅಂದರೆ ಆವಾಗಲೂ ಬೈಸ್ಕೋಬೇಕು ನಾನು. ಅವಳೊಂಥರ ನಮ್ಮಮ್ಮ ಜೂನಿಯರ್ ಅಮ್ಮ ಥರ ಅವಳು. ನಮ್ಮಮ್ಮನೂ ಹಂಗೆ ಬೈಯೋರು, ಏನಾದರೂ ಉಳಿಸ್ಕೊಂಡ್ಬಂದರೆ ಬೈಯೋರು. ಇವಳು ಅದೇ ಥರ, ಏನಾದರೂ ಉಳಿಸ್ಬಿಟ್ರೆ ಅವಳು ಮಾಡಿದ್ದು. ಬಟ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ನಾನು ಶೂಟಿಂಗ್ ಹೊರಡೋದು 8:30 ಹಂಗೆ ಹೊರಡ್ತೀನಿ ಮನೆಯಿಂದ. ಇಲ್ಲೇ ಪಕ್ಕದಲ್ಲೇ ಇದೆ ನಮ್ಮ ಲೊಕೇಶನು, 15 ನಿಮಿಷ ಸಾಕು ನಂಗೆ ಹೋಗೋಕ್ಕೆ. ಸೊ 8:30 ಹೊರಡ್ತೀನಿ ನನ್ನ ಮನೆಯಿಂದ. ಇವಳು ಪಾಪ ನಾನು 8:30 ಹೊರಡೋದಕ್ಕೆ ಬೆಳಗ್ಗೆ 5:30 ನನಗೆ ಅಡುಗೆ ತಿಂಡಿ. ಇವಳು ಮತ್ತು ಇನ್ನೊಬ್ಬರಿದ್ದಾರೆ ಮಾಯಮ್ಮ ಅಂತ, ಯಾವ ಥರ ಅವ್ರನ್ನೂ ತೋರಿಸ್ತೀನಿ. ವೆರಿ ನೈಸ್ ಲೇಡಿ. ಅವರಿಬ್ಬರು ಸೇರಿಕೊಂಡು ಪಾಪ ನನಗೋಸ್ಕರ ಫ್ರೂಟ್ಸ್ ಕಟ್ ಮಾಡಿ, ಡ್ರೈ ಫ್ರೂಟ್ಸ್ ಪ್ಯಾಕ್ ಮಾಡಿ, ನೀರೆಲ್ಲ ಪ್ಯಾಕ್ ಮಾಡಿ, ಅಡುಗೆ ಮಾಡಿ, ತಿಂಡಿ ಮಾಡಿ. ನಾನು ಹೋಗೋಕ್ಕೆ ಮುಂಚೆ ತಿಂಡಿ ತಿನ್ಕೊಂಡು ಹೋಗ್ತೀನಿ. ನಾನು ಸೆಟ್ಟಲ್ಲೆಲ್ಲ ತಿನ್ನೋದಿಲ್ಲ, ಬಿಕಾಸ್ ನಂಗೆ ಸ್ವಲ್ಪ ಹೆಲ್ತ್ ಎಡ್ವರ್ಟ್ ಆಗಿಬಿಡುತ್ತೆ ಅಂತ ನಾನು ಸೆಟ್ಟಲ್ಲಿ ತಿನ್ನಲ್ಲ. ಪಾಪ ಅವರು ಒಳ್ಳೆ ಊಟ ಕೊಡ್ತಾರೆ, ಬಟ್ ನಂಗೆ ಹೆಲ್ತ್ ಅಪ್ಸೆಟ್ ಆಗಿಬಿಡುತ್ತೆ ಅಂತ ನಾನು ತಿನ್ನಲ್ಲ. ಎಲ್ಲ ಪ್ಯಾಕ್ ಮಾಡಿ, ಎಲ್ಲ ಅಡುಗೆ ಮಾಡಿ ಪ್ಯಾಕ್ ಮಾಡಿ ಕೊಟ್ಟಿರ್ತಾರೆ. ಸೊ ನಾನು ಅದನ್ನು ತಿಂದೆ ವಾಪಸ್ ತಂದಾಗ ಅವಳ ಫ್ರಸ್ಟ್ರೇಷನ್ ಏನು ಅಂತ ನನಗೆ ಐ ಕ್ಯಾನ್ ಫೀಲ್ ಇಟ್. ಬಟ್ ಕೆಲವು ಸಲ ತಿನ್ನೋಕ್ಕಾಗಲ್ಲ, ಏನು ಮಾಡೋದು. ಈಗ ನಮ್ಮ ತುಪ್ಪ ಕಂಪ್ಲೀಟ್ ಆಗಿದೆ. ಲೆಟ್ ಮಿ ಶೋ ಯು. ಕಾಣಿಸ್ತಾ ಇದೆಯಾ? ಇದು ನೋಡಿ ಎಷ್ಟು ಚೆನ್ನಾಗಿ ತೆಳ್ಳಗಾಗಿದೆ ಅಂತ. ಇವತ್ತು ಬೇಕಂತ ಸೀದ್ಸಿದ್ದೀನಿ ಬೈ ದ ವೇ. ಸೊ ದ್ಯಾಟ್ ಬಿಸಿ ಬಿಸಿ ಅನ್ನ ಹಾಕ್ಕೊಂಡು ತಿನ್ಬೋದು ಅಂತ. ಕಾಣ್ತಾ ಇದೆಯಾ? ಅಯ್ಯೋ ಸೋರ್ತಾ ಇದೆ. ಮಜಾ. ಕಾಣಿಸ್ತಾ ಇದೆಯಾ? ಅದು ತುಪ್ಪ ಇಸ್ ರೆಡಿ. ಹೊಸಪ್ಪ, ಇವತ್ತಿನ ತುಪ್ಪದ ಕಾರ್ಯಕ್ರಮ ಮುಗೀತು. ಸೊ ಇನ್ನು 1 ತಿಂಗಳು ಸಮೀರಾ ದೀದಿ ನನಗೆ ಟಾರ್ಚರ್ ಮಾಡಲ್ಲ, ತುಪ್ಪ ಮಾಡಿ ಅಂತ. ಸೊ ಹೀಗೆ ಶೂಟಿಂಗ್ ಇಲ್ಲದೆ ಹೋದಾಗ ಮನೆಯಲ್ಲಿ ಏನಾದರೂ ಒಂದಿರುತ್ತೆ ಪೆಂಡಿಂಗ್, ನನಗೋಸ್ಕರ ಕಾಯ್ತಿರುತ್ತೆ ಆ ಕೆಲಸ. ನಾನು ಯಾಕೆ ನೆಮ್ಮದಿಯಾಗಿ ರೆಸ್ಟ್ ತೊಗೋಬೇಕು ಮನೇಲಿ ಅಂತ. ಆವಾಗ ಈ ಥರ ಕೆಲಸಗಳನ್ನ ನಾನು ಕಂಪ್ಲೀಟ್ ಮಾಡ್ಕೊಳ್ತೀನಿ. ನನ್ನ ಶೂಟ್ ಬ್ರೇಕ್ ಇದ್ದಾಗ, ಕೆಲಸದಿಂದ ಬ್ರೇಕ್ ಇದ್ದಾಗ ಸ್ವಲ್ಪ ಟೈಮ್ ಕೊಡ್ತೀನಿ, ಇದೆಲ್ಲ ಮಾಡ್ತೀನಿ. ಮುಂಚೆ ಆ್ಯಕ್ಚುಲಿ ನಾನು ಇದೆಲ್ಲ ಮಾಡ್ತಾ ಇರಲಿಲ್ಲ, ಬಟ್ ಏನೋ ಗೊತ್ತಿಲ್ಲ, ಲಾಸ್ಟ್ ಫ್ಯೂ ಇಯರ್ಸಿಂದ ಐ ಪಿಕ್ಡ್ ಅಪ್ ಆ್ಯನ್ ಇಂಟ್ರೆಸ್ಟ್. ನಾನು ಅಮ್ಮನ ಹತ್ರ ಎಲ್ಲ ಕಲಿತು ಮಾಡೋಕ್ಕೆ ಶುರು. ಮುಂಚೆ ಎಲ್ಲ ಅಮ್ಮನೇ ತುಪ್ಪ ಮಾಡಿ ಕಳಿಸ್ಬಿಡೋರು. ಬಟ್ ಯಾಕೋ ಅಟ್ 1 ಪಾಯಿಂಟ್ ಐ ಫೆಲ್ಟ್ ಐ ಶುಡ್ ಲರ್ನ್. ಇಲ್ಲಾಂದರೆ ನಾಲೆಜ್ ಟ್ರಾನ್ಸ್ಫರ್ ಇರಲ್ಲ ಅಲ್ಲ. ಅದೊಂದು ಏನಂತಾರೆ, ಒಂದು ಲೆಗಸಿ. ಒಬ್ಬರಿಂದ ಒಬ್ಬರಿಗೆ ಬಂದಿರುತ್ತೆ. ನಮ್ಮ ಅಜ್ಜಿಯಿಂದ, ನಮ್ಮ ಮುತ್ತಜ್ಜಿಯಿಂದ ನಮ್ಮ ಅಜ್ಜಿಗೆ ಬಂದಿತ್ತು, ನಮ್ಮ ಅಜ್ಜಿಯಿಂದ ನಮ್ಮ ಅಮ್ಮಂಗೆ ಬಂದಿರುತ್ತೆ, ಅವರಿಂದ ನನಗೆ ಬರಲೇಬೇಕಲ್ವ. ಅದಲ್ಲೇ ಕಟ್ ಮಾಡಿಬಿಟ್ರೆ ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ನಾನೇ ಬಲವಂತ ಮಾಡಿ ಅಮ್ಮನಿಗೆ ನಂಗೆ ಹೇಳ್ಕೊಡು ಹೇಗೆ ಮಾಡೋದು ಅಂತ. ಸುಮಾರು ಒಥೆಂಟಿಕ್ ನಮ್ಮ ಮನೆಗಳಲ್ಲಿ ಬಹಳ ವರ್ಷಗಳಿಂದ, ಜನ್ರೇಷನ್ಸಿಂದ ಮಾಡ್ಕೊಂಡು ಬಂದಿರೋ ಒಂದಷ್ಟು ಅಡುಗೆಗಳೆಲ್ಲ ನಾನು ಇಷ್ಟಪಟ್ಟು ಭಾಳ ಇಂಟ್ರೆಸ್ಟ್ ಕೊಟ್ಟು ಕಲಿತೆ. ಅಮ್ಮನೂ ಹೇಳ್ಕೊಟ್ರು, ಚೆನ್ನಾಗಿ ಹೇಳ್ಕೊಟ್ರು. ನಮ್ಮ ಅತ್ತೆನೂ ಅಷ್ಟೇ, ಅವರು ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಯಾವ ಥರ ಅವ್ರನ್ನ ವೀಡಿಯೋನಲ್ಲಿ ಇಂಟ್ರೊಡ್ಯೂಸ್ ಮಾಡ್ತೀನಿ. ಅವ್ರ ಜೊತೆ ಒಂದು ಒಳ್ಳೆ ಡಿಶ್ ಯಾವುದಾದ್ರೂ ಮಾಡೋಣ. ಸಕ್ಕತ್ತಾಗಿ ಅಡುಗೆ ಮಾಡ್ತಾರೆ ಅವರು. ಸೊ ಅಮ್ಮನೂ ಅಷ್ಟೇ, ಅಮ್ಮ ಇಸ್ ಅ ಬ್ಯೂಟಿಫುಲ್ ಕುಕ್, ಸಕ್ಕತ್ತಾಗಿ ಮಾಡ್ತಾರೆ. ಎನಿವೇಸ್, ಸೊ ಆ ಥರ ಆ ಟೇಸ್ಟ್ಗಳು ಮರ್ತೋಗ್ಬಿಡ್ಬಾರ್ದು, ಆ ರೆಸಿಪಿಗಳು ಮರ್ತೋಗ್ಬಿಡ್ಬಾರ್ದು ಅಂತ ನಾನು ಸ್ವಲ್ಪ ಇಂಟ್ರೆಸ್ಟ್ ತೊಗೊಂಡು ಕಲಿತೆ.
ಸೊ ಮೋಸ್ಟ್ ಆಫ್ ದಿ ಐಟಮ್ಸ್ ಮನೆಗೆ ಬೇಕಾಗಿರುವಂಥದ್ದು ಲೈಕ್ ದಿಸ್ ತುಪ್ಪ, ಚಟ್ನಿ ಪುಡಿಗಳು, ಆಮೇಲೆ ಸಾರಿನ ಪುಡಿ, ಹುಳಿ ಪುಡಿ, ಪಲ್ಯದ ಪುಡಿಗಳು, ವಾಂಗಿಬಾತ್, ಬಿಸಿಬೇಳೆ ಬಾತ್, ಇದೆಲ್ಲ ಕಲಿತೆ ನಾನು. ಓಕೆ, ಸರಿ, ಹಾಗಾದರೆ ಹೋಪ್ ಯು ಎಂಜಾಯ್ಡ್ ದಿಸ್ ವಿಡಿಯೋ. ಇಷ್ಟ ಆಗಿದ್ದರೆ ದಯವಿಟ್ಟು ಕಾಮೆಂಟ್ಸಲ್ಲಿ ಹೇಳಿ ಇಷ್ಟ ಆಗಿದೆ ಅಂತ. ಇನ್ನು ನೀವು ಬೇರೆ ಥರ ಏನಾದರೂ ಮಾಡೋಗಿದೆ, ಏನಾದರೂ ಐಡಿಯಾಸ್ ನಿಮಗೆ ಕೊಡಬೇಕು ಅನಿಸಿದ್ರೆ, ಇನ್ನೂ ಚೆನ್ನಾಗಿರುತ್ತೆ ಈ ಥರ ಮಾಡಿದ್ರೆ ಚೈತ್ರ ಅಂತ ನಿಮ್ಗೆ ಅನಿಸಿದ್ರೆ ದಯವಿಟ್ಟು ಅದನ್ನು ಕಮೆಂಟ್ಸಲ್ಲಿ ಹಾಕಿ. ಐ ವುಡ್ ಲವ್ ಟು ರೀಡ್ ದಟ್. ವಾಟ್ ವಿ ಯೂಸ್ ಆನ್ ಅವರ್ ಲಿಪ್ಸ್ ಇಸ್ ವಾಟ್ ಗೋಸ್ ಇನ್ ಟು ಅವರ್ ಬಾಡಿ ಅಲ್ವಾ. ನಾವೇನು ಬ್ಯೂಟಿ ಪ್ರಾಡಕ್ಟ್ಸ್ನ ನಮ್ಮ ಲಿಪ್ಸ್ ಮೇಲೆ ಯೂಸ್ ಮಾಡ್ತೀವಿ, ಅದು ನಾವು ತಿನ್ನುವಾಗಲಿ ಕುಡಿಯುವಾಗಲಿ ಅದು ನಮ್ಮ ಬಾಡಿ ಒಳಗೆ ಎಂಟ್ರ್ ಆಗುತ್ತೆ. ಅದಕ್ಕೋಸ್ಕರನೇ ನಾವು 100% ನ್ಯಾಚುರಲ್ 100% ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ನ ಮಾತ್ರ ಯೂಸ್ ಮಾಡಬೇಕು. ಇವತ್ತು ನಾನು ಅದೇ ಥರ ಆರ್ಗ್ಯಾನಿಕ್ ಆಗಿ 100% ನ್ಯಾಚುರಲ್ ಐಟಮ್ಸ್ನ ಮಾಡುವಂಥ ಒಂದು ಕಂಪನಿನ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡಬೇಕು ಅಂತಿದ್ದೀನಿ. ರೆಸೊನೆನ್ಸ್ ನ್ಯಾಚುರಲ್ಸ್ ಅಂತ. ಇವರು ನನಗೆ ಒಂದು ಹ್ಯಾಂಪರ್ ಕಳಿಸಿದ್ರು, ಒಂದು ವಿಂಟರ್ ಹ್ಯಾಂಪರ್ ಕಳಿಸಿದ್ರು. ಅದರಲ್ಲಿ ಬಹಳಷ್ಟು ಪ್ರಾಡಕ್ಟ್ಸ್ ಇವೆ. ನಾನು ಒಂದಷ್ಟನ್ನು ಯೂಸ್ ಮಾಡ್ತಾ ಇದ್ದೀನಿ ಈಗ. ಅದರಲ್ಲಿ ನನಗೆ ತುಂಬ ಇಷ್ಟವಾಗಿದ್ದು ಅಂದರೆ ಈ 2 ಲಿಪ್ ಬಾಮ್ಸ್. ಇದು ಚಾಕೋ ವ್ಯಾನಿಲಾ ಲಿಪ್ ಬಾಮ್, ಇದು ಸ್ಟ್ರಾಬೆರಿ ಲಿಪ್ ಬಾಮ್. ನನಗೆ ಈ ಪ್ರಾಡಕ್ಟ್ಸ್ ತುಂಬ ಇಷ್ಟ ಆಯಿತು. ಯಾಕೆಂದರೆ ಈ ವೆದರಲ್ಲಿ ತುಂಬ ಡ್ರೈ ಆಗ್ತಿರುತ್ತೆ ಸ್ಕಿನ್, ಹಾಗೆ ಲಿಪ್ಸ್ ಕೂಡ ತುಂಬ ಡ್ರೈ ಆಗುತ್ತೆ. ಅದನ್ನು ಹೈಡ್ರೇಟೆಡ್ ಆಗಿಡೋದು ತುಂಬ ತುಂಬ ಮುಖ್ಯ. ಅನ್ಲೈಕ್ ಅದರ್ ಬಾಮ್ಸ್ ದಟ್ ಐ ಹ್ಯಾವ್ ಬೀನ್ ಯೂಸಿಂಗ್, ಇದು ಲಾಂಗ್ ಲಾಸ್ಟಿಂಗ್, ತುಂಬ ಹೊತ್ತು ನಮ್ಮ ಲಿಪ್ಸ್ನ ಹೈಡ್ರೇಟೆಡ್ ಇಡುತ್ತೆ. ಹಾಗೆ ಇದು ಹಚ್ತಿದ್ದ ಹಾಗೆ ದರ್ ಇಸ್ ಅ ಸೂದಿಂಗ್ ಎಫೆಕ್ಟ್, ಒಂಥರ ಒಂದು ಕೂಲ್ ಅನಿಸುತ್ತೆ ಹಚ್ಚಿದ ತಕ್ಷಣವೇ, ಆ್ಯಂಡ್ ಲಾಂಗ್ ಲಾಸ್ಟಿಂಗ್. ಇನ್ಫ್ಯಾಕ್ಟ್ ನಾನು ಶೂಟಿಂಗ್ ಹೋಗೋ ಟೈಮಲ್ಲಿ ಇದನ್ನು ಅಪ್ಲೈ ಮಾಡ್ಕೊಂಡು ಹೋಗ್ತೀನಲ್ಲ, ಅಬೌಟ್ 6-7 ಅವರ್ಸ್ ಇದು ಡ್ರೈ ಆಗೋದಕ್ಕೆ ಬಿಡೋದಿಲ್ಲ, ಲಿಪ್ಸ್ನ ಹೈಡ್ರೇಟೆಡ್ ಆಗಿರುತ್ತೆ. ನಾನು ಯೂಸ್ ಮಾಡಿರೋ ಯಾವುದೂ ಲಿಪ್ ಬಾಮ್ ಅಷ್ಟೊತ್ತು ಎಫೆಕ್ಟಿವ್ ಆಗಿರೋದು ನಾನು ನೋಡಿಲ್ಲ. ಸೊ ಐ ಟೋಟ್ಲಿ ಫೆಲ್ ಇನ್ ಲವ್ ವಿತ್ ದಿಸ್. ಸೊ ಈ ಲಿಪ್ ಬಾಮಲ್ಲಿ ಇವೆರಡು ಲಿಪ್ ಬಾಮ್ಸ್ ನನಗೆ ಕಳಿಸಿದಾರಲ್ಲ, ಇದೆರಡರಲ್ಲೂ ವಿಟಮಿನ್ ಇ ಇದೆ, ನ್ಯಾಚುರಲ್ ಆಯಿಲ್ಸ್ ಇದೆ, ನ್ಯಾಚುರಲ್ ಬಟರ್ ಇದೆ. ದೇ ಆರ್ ಫ್ರೀ ಫ್ರಮ್ ಕೆಮಿಕಲ್ಸ್, ಪೆಟ್ರೋಕೆಮಿಕಲ್ಸ್ ಆ್ಯಂಡ್ ಪ್ಯಾರಬೆನ್ಸ್. ಸೊ ಅಷ್ಟು ನ್ಯಾಚುರಲ್ ಆಗಿ ಮಾಡಿರೋ ಪ್ರಾಡಕ್ಟ್ಸ್ ಇದು. ನಾನು ಯೂಶ್ವಲಿ ಪ್ರಮೋಟ್ ಮಾಡೋದಿಲ್ಲ ಯಾವುದನ್ನು, ಆ್ಯಸ್ ಮೋಸ್ಟ್ ಆಫ್ ಯು ನೋ. ಬಟ್ ನನಗಿದು ಎಷ್ಟು ಇಷ್ಟ ಆಗೋಯಿತು ಅಂದರೆ ಐ ಥಾಟ್ ದೇ ಡಿಸರ್ವ್ ಟು ಬಿ ನೋನ್ ಟು ಅದರ್ಸ್ ಟು. ಸೊ ಅದಕ್ಕೋಸ್ಕರ ನಾನು ರೆಫರ್ ಮಾಡ್ತಾ ಇದ್ದೀನಿ. ಐ ಹೈಲಿ ರೆಕಮೆಂಡ್ ದೀಸ್ ಲಿಪ್ ಬಾಮ್ಸ್. ಬೇರೆ ಪ್ರಾಡಕ್ಟ್ಸ್ನು ನಾನು ಯೂಸ್ ಮಾಡ್ತಾ ಇದ್ದೀನಿ. ಅದ್ರದ್ದು ನನಗೆ ಒನ್ಸ್ ಐ ಗೆಟ್ ಟು ನೋ ದ ಪರ್ಫಾರ್ಮೆನ್ಸ್, ನಾನು ಖಂಡಿತವಾಗ್ಲೂ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ರೆಸೊನೆನ್ಸ್ ನ್ಯಾಚುರಲ್ಸ್ ಅವರ ಲಿಂಕ್, ಹಾಗೆ ಅವರ ವಾಟ್ಸ್ಆ್ಯಪ್ ಲಿಂಕ್, ಹಾಗೆ ಅವರ ಕಾಂಟ್ಯಾಕ್ಟ್ ನಂಬರ್, ಇದಿಷ್ಟನ್ನು ನಾನು ನನ್ನ ಡಿಸ್ಕ್ರಿಪ್ಷನಲ್ಲಿ ಬಿಡ್ತೀನಿ. ಶ್ರುತಿ ಅಂತ ಇವರು ಈ ಪ್ರಾಡಕ್ಟ್ಸ್ನ ಸೇಲ್ ಮಾಡ್ತಾ ಇರೋದು. ಪ್ಲೀಸ್ ಗೆಟ್ ಇನ್ ಟಚ್ ವಿತ್ ಹರ್. ಲಿಪ್ ಬಾಮ್ ತೊಗೋಬೇಕು ಅಂತ ಇದ್ದರೆ ಐ ಹೈಲಿ ರೆಕಮೆಂಡ್ ದೀಸ್ ಟು. ತುಂಬ ಚೆನ್ನಾಗಿದೆ. ಟ್ರಸ್ಟ್ ಮೀ, ನೀವು ಒಂದ್ಸಲ ಯೂಸ್ ಮಾಡಿ ನೀವು ನನಗೆ ಮೆಸೇಜ್ ಮಾಡಿ ಹೇಳ್ತೀರಾ, ಥ್ಯಾಂಕ್ ಯು ಫಾರ್ ರೆಫರಿಂಗ್ ಚೈತ್ರ, ತುಂಬ ಚೆನ್ನಾಗಿದೆ ಅಂತ. ಇಟ್ಸ್ ರಿಯಲಿ ಗುಡ್. ಯಾ, ಗೋ ಹೆಡ್, ಕಾಂಟ್ಯಾಕ್ಟ್ ಶ್ರುತಿ ಆ್ಯಂಡ್ ಬೈ ಯೋರ್ ಪ್ರಾಡಕ್ಟ್ಸ್. ಹ್ಯಾಪಿ ಶಾಪಿಂಗ್. ಥ್ಯಾಂಕ್ ಯು ಸೋ ಮಚ್. ಸಿಗುವ ಮತ್ತೆ ನನ್ನ ನೆಕ್ಸ್ಟ್ ವಿಡಿಯೋನಲ್ಲಿ. ಅಂಟಿಲ್ ದೆನ್,